ನಾನಂತೂ ಯಾವುದೋ ಜನ್ಮದಲ್ಲಿ ರಾಶಿ ರಾಶಿ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಅದಕ್ಕೆ ಈ ಜನ್ಮದಲ್ಲಿ ನಮ್ಮ ಮನೆಯವ್ರು ಸಿಕ್ಕಿದ್ದಾರೆ ನನಗೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ನೈಟು ಥಂಡಿಲಿ ಮನೆಗೆ ಬಂದಿದ್ದು ಕೊತ್ಕು ಶೀತ ಶುರು ಆಗಿ ಹೋಗ್ಬಿಟ್ಟಿತ್ತು. ಅದರಲ್ಲೂ ಥಂಡಿಗೆ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟೆ. ಅದಕ್ಕೂ ಬೆಳಗ್ಗೆ ಎದ್ದೊಳಗಾಗದಿರೋಷ್ಟು ತಲೆ ಭಾರ, ಶೀತ ಶುರು ಆಗೋಗಿತ್ತು. ನಿಮಗೆಲ್ಲ ಬೆಳಗ್ಗೆ ಗುಡ್ ಮಾರ್ನಿಂಗ್ ಆದ್ರೆ ನಾನಿದ್ದಾಗ ನನಗೆ ಗುಡ್ ಆಫ್ಟರ್ನೂನ್ ಆಗಿತ್ತು. ಅದರಲ್ಲೂ ನಮ್ಮ ಮನೆಯವರು ಪಾಪ ನನ್ನನ್ನು ಎಬ್ರಿಸ್ತಲೇ ಅವ್ರ ಪಾಡಿಗೆ ಅವ್ರು ರೆಡಿಯಾಗಿ ಕೆಲ್ಸಕ್ಕೆ ಹೋಗಿದ್ರು. ನಾನು ಎದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿದೆ. ಪಾಪ ಅವ್ರು ಇದ್ದಿದ್ದ ಕೆಲಸ ಎಲ್ಲ ಬಿಟ್ಬಿಟ್ಟು ನನಗೋಸ್ಕರ ಅಂತ ಬಂದು ಇಲ್ಲೇ ಟೀ ಮಾಡ್ಕೊಡ್ತಾ ಇದ್ರು. ನನಗೆ ಏನು ತಿನ್ನಕ್ಕಾಗಲ್ಲ ಅಂತ ಜೊತೆಗೆ ಬನ್ ಕೂಡ ತಂದಿದ್ದೆ. ನಾನು ಟೀ ಬನ್ ಕುಡ್ಕೊಂಡು ಕೂತಿದ್ದೆ, ಏನು ಕೆಲಸ ಮಾಡಿರ್ಲಿಲ್ಲ. ಬಂದವಳು ನಿನ್ನೆ ಬ್ಯಾಗ್ ಎಲ್ಲ ಹಂಗಂಗೆ ಎಸ್ಬಿಟ್ಟು ಅವರೇ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ನನ್ನ ಬ್ಯಾಗ್ ಕೂಡ ಪ್ಯಾಕ್ ಮಾಡಿಟ್ರು. ನಾನು ಸಿಕ್ಕಾಪಟ್ಟೆ ತಲೆ ನೋತಾ ಇತ್ತು ಅಂತ ಪಾಪ ಅವ್ರು ಕೇಳಿದ ತಕ್ಷಣ ಅವರೇ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಟ್ರು. ಅದಕ್ಕೆ ಹೇಳಿದ್ದು ನಾನು ಯಾವುದೋ ಜನ್ಮದಲ್ಲಿ ರಾಶಿ ರಾಶಿ ಪುಣ್ಯ ಮಾಡಿದ್ದೆ ಇಂಥ ಗಂಡನ್ನ ಪಡಿಲಿಕ್ಕೆ ಅಂತ. ಈ ಕಡೆ ನನ್ನ ಬಿಟ್ಟೋಗಕ್ಕಾಗ್ದಲ್ಲ, ಈ ಕಡೆ ಕೆಲಸನೂ ಬಿಡಕ್ಕಾಗ್ದಲ್ಲ. ನನಗೆ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಅಂತ ಹೊರಟ್ರು. ನಾನು ಟೀ ಬಂದ್ ಕುಡ್ಕೊಂಡು ಅದಾದ್ಮೇಲೆ ಮಾತ್ರೆ ಇತ್ತು ಅಂತ ಮಾತ್ರೆ ತಗೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋದೆ. ಹಂಗಾದ್ರೂ ಮಲ್ಕೊಂಡು ಸಂಜೆವರೆಗೂ ರೆಸ್ಟ್ ಮಾಡಿದ್ರು ಸ್ವಲ್ಪನೂ ಕಡಿಮೆ ಆಗ್ಲಿಲ್ಲ. ಮತ್ತೆ ನಮ್ಮ ಮನೆಯವರು ನನ್ನ ನೋಡಕ್ಕೆ ಅಂತ ಬಂದು ಅವ್ರು ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಒಂದ್ ಕಪ್ ಟೀ ಮಾಡ್ಕೊಟ್ರು. ಅಡುಗೆ ಮನೆ ಜೊತೆಗೆ ಇಡೀ ಮನೆಯನ್ನ ಕ್ಲೀನ್ ಮಾಡ್ಕೊಟ್ರು. ಅದ್ರ ಮಧ್ಯೆ ನೀರ್ ಬೇರೆ ಬಿಟ್ಟಿದ್ರು. ಇನ್ನು ನಮ್ಮ ಮನೆಯವ್ರಿಗೆ ಬಟ್ಟೆ ಹಾಕಕ್ ಬರಲ್ಲ ಮಿಷಿನ್ಗೆ, ನಾನೇ ಇದ್ದು ಬಟ್ಟೆ ಎಲ್ಲ ಲೋಡ್ ಮಾಡಿದೆ. ಇನ್ನು ಇವತ್ತಂತೂ ಬೆಳಗ್ಗೆಯಿಂದ ನಾನು ಬಿಸಿಲು ಮುಖ ನೋಡೇ ಇರ್ಲಿಲ್ಲ. ಇನ್ನು ನಿನ್ನೆ ನಾನು ಇನ್ಸ್ಟಾ ಸ್ಟೋರಿನಲ್ಲಿ ಈ ಪಿಕ್ ನ ಹಾಕಿದಾಗ ತುಂಬಾ ಜನ DM ಮಾಡಿ ಕೇಳಿದ್ದೀರಾ, ಹಾಗೆ ಕಮೆಂಟ್ ಮಾಡಿ ಕೂಡ ಕೇಳಿದ್ದೀರಾ ಲಿಂಕ್ ಇದ್ರೆ ಕಳ್ಸಿ ಅಂತ. ಈ ಡ್ರೆಸ್ ನ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿಲ್ಲ, ನಾನೇ ಸ್ಟಿಚ್ ಮಾಡಿರೋದು. ಇದು ಜಾರ್ಜೆಟ್ ಮೆಟೀರಿಯಲ್, ನಿಮ್ಗೆ ಎಲ್ಲಾ ಸ್ಟೋರ್ ಗಳಲ್ಲೂ ಅವೈಲೇಬಲ್ ಇರುತ್ತೆ. ನಾನು ಇದನ್ನ ಪರ್ಟಿಕ್ಯುಲರ್ ಆಗಿ ಡ್ಯಾನ್ಸ್ ಇದೇ ತರ ಬೇಕು ಅಂತ ಸ್ಟಿಚ್ ಮಾಡ್ಕೊಂಡಿದ್ದು. ಬಟ್ ಏನ್ ಮಾಡೋದು, ನಾವ್ ಅನ್ಕೊಂಡಂಗೆ ಯಾವ್ದು ಆಗ್ಲಿಲ್ಲ. ಇನ್ನ ಒಂದ್ ಮಧ್ಯಾಹ್ನ 3 ಗಂಟೆ ಹಂಗೆ ಮಲ್ಗಿರುವಾಗ ಸಿಕ್ಕಾಬಟ್ಟೆ ಜೋರಾಗಿ ಸೌಂಡ್ ಬರ್ತಾ ಇತ್ತು. ಇಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿರ್ಲಿಲ್ಲ. ಸಂಜೆ ರೀಲ್ಸ್ ನೋಡ್ಬೇಕಾದ್ರೆ ಗೊತ್ತಾಯ್ತು ಇವತ್ತು GFGC ಕಾಲೇಜಲ್ಲಿ ಕಾಲೇಜ್ ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ. ಅಟೆಂಡ್ ಮಾಡೋದು ನಾನು ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ ಅಂತ, ಅದಕ್ಕೆ ಸಮ್ ಕ್ಲಿಪ್ ಸಿಕ್ತು ಅಂತ ಅದನ್ನ ಆಡ್ ಮಾಡಿದೀನಿ. ಎಲ್ರು ಕೂಡ ಮಸ್ತ್ ಎಂಜಾಯ್ ಮಾಡಿ ಮಸ್ತ್ ಔಟ್ಫಿಟ್ ಅಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ರು. ನಾನಂತೂ ಈ ಡೇನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೊಂಡೆ. ಇಲ್ಲಾಂದ್ರೆ ನಿಮ್ಗೆಲ್ಲ ಇದನ್ನ ಇನ್ನೂ ಡೀಟೇಲ್ ಆಗಿ ವ್ಲಾಗ್ ಅಲ್ಲಿ ತೋರಿಸ್ತಾ ಇದ್ದೆ. ನನ್ಗೆ ಸಂಜೆಯಿಂದ ಕಡಿಮೆ ಆಗುತ್ತೆ ಅನ್ಕೊಂಡೆ, ಬಟ್ ಕಡಿಮೆ ಆಗ್ಲಿಲ್ಲ. ನಮ್ಮ ಮನೆಯವರು ಬಾಯಿ ಸಪ್ಪೆ ಆಗಿರುತ್ತೆ ಅಂತ ತಿರ್ಮೂರಿ ವಡೆ ಹಾಗೆ ಜೊತೆಗೆ ಮಾತ್ರೆ ಕೂಡ ತಂದಿದ್ರು. ನನಗೆ ತಿನ್ನಕ್ ಆಗಿಲ್ಲ ಅಂತ ಅದನ್ನ ಟ್ಯಾಬ್ಲೆಟ್ ನ ನುಂಗ್ಬಿಟ್ಟು ಸುಸ್ತು ಕಡಿಮೆ ಆಗ್ಲಿ ಅಂತ ಮಲ್ಕೊಂಡ್ಬಿಟ್ಟೆ.